ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇದು ಎಪಿಸೋಡ್ 2 ಆಗಿರುತ್ತೆ. ನಾವು ಹೊರಡ್ತಾ ಇರೋದು ಬಿಗ್ ಬೇಕರ್ ಮಾತ್ರ ಒಳ್ಳೆ ಮಸ್ತ್ ಆಗಿರೋ ವ್ಲಾಗ್ ಮಾತ್ರ. ಈ ವ್ಲಾಗ್ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪೂರ್ತಿ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ. ನಾವೀಗ ಬಿಗ್ ಬೇಕರ್ ಹೊರಟಿರೋ ಕಾರಣ ಸೂಪರ್ ಕಾರ್ಸ್ ಸೂಪರ್ ಬೈಕ್ಸ್ ನೋಡೋಣ ಅಂದ್ಬಿಟ್ಟು ಅಲ್ಲಿ ಸಿಗುತ್ತೋ ಇಲ್ವೋ ನೀವೇ ನೋಡ್ತೀರಾ ಬನ್ನಿ. ನಂದಿ ಹಿಲ್ಸ್ನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಈಗ ಈಶಾ ಕಡೆ ಇಲ್ಲಾಂದರೆ ಬಿಗ್ ಬೇ ಕಡೆ ನೋಡೋಣ ಬನ್ನಿ. ನ್ಯೂಟ್ಲಿಗೆ ಹಾಕ್ಬಣ್ಣಲ್ಲ ಅದು. ಈಗ ನಂದಿ ಹಿಲ್ಸ್ ಮುಗಿಸ್ಕೊಂಡು ಈಶಾ ಕಡೆ ಪಯಣ ಶುರುವಾಗಿದೆ. ಇವಾಗ ಹೆಂಗಿದೆ ಅಂದರೆ ಬೈಕರ್ಸಿಗೆ ಎವನ್ ರೋಡ್ ಗುರು. ಇಲ್ಲೇಕ್ಕಿಂತ ಇನ್ನೊಂದು ಯಾವುದದು ಪೆನುಕೊಂಡ ಫೋರ್ಟು, ಅದು ಮಸ್ತು. ಲಾಂಗ್ ಕಟ್ ಎತ್ಕೊಂಬಿಡೋಣ. ನೋಡಿ ಎಷ್ಟು ಜನ ಸ್ಕ್ರ್ಯಾಚಸ್ಸು ಕೆಳಗೆ. ಇದ್ರು ಲಾಂಗ್ ಕಟ್ ತಗೊಂಡ್ರೆ ಆಯ್ತದೆ ಆರಾಮಾಗಿ ಹುಷಾರಾಗಿ. ವೀಟು ಓಡ್ಸೋಕೆ ಮಜಾನೇ ಬೇರೆ ಇದರಲ್ಲಿ. ಬ್ರೇಕ್ ಒಂದು ABS ಎಲ್ಲ ಇದರಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರ್ಬೇಕು ಇದರಲ್ಲಿ. ಓಲಾಲೆಲ್ಲ ಬಂದವರಲ್ಲ ಗುರು. ಓಲಾನ ವೀಡಾನ ವೀಡ ಎಲೆಕ್ಟ್ರಿಕಲ್ಲಿ ನಂದಿ ಹಿಲ್ಸಿಗೆ ಬಂದವ್ರೆ. ಮತ್ತು ಮನೆ ಹತ್ರ ಇದ್ರೆ ನಡೆಯುತ್ತೆ, ಇಲ್ಲ ಅಂದರೆ ಎಲ್ಲಾದರೂ ಲಾಕ್ ಆದರೆ ಮುಗೀತು ಕತೆ ಅವ್ರ ಗಾಡಿ. ಎಲ್ಲ V3 V4 V2 ಮಸ್ತು. R15 ಇಂಥ ರೋಡಿಗೆ ಸೂಪರ್ ಫೀಲ್ಸು. ಈ ಗಾಡಿ ಬ್ರೇಕ್ ಕೊಂಚ ಕಮ್ಮಿ ಐತೆ, ಹುಷಾರಾಗಿ ಹೊಡಿಬೇಕು. ಮಂಗ ಗುರು ಬಾಯಿ ಗುಡಿಸ್ಬಿಡ್ತು ಒಂದು ಸೆಕೆಂಡು. ಗಾಡಿ ಓಡಿಸೋ ಮಜಕ್ಕಿಂತ ಇಲ್ಲಿ ಬರೋ ಗಾಡಿ ಓಡಿಸೋರೆ ಇದು ಮಜಾ. ಮಿರರ್ ಕ್ಲೋಸ್ ಮಾಡ್ಕೊಂಡು ಓಡಿಸೋ ಮಜಾನೇ R15 ಮಜಾ ಕೊಡೋದು. ನನ್ನ ಡ್ರೀಮ್ ಬೈಕ್ ಬೇರೆ R15. ನನ್ನ ಕಸಿನ್ ಹತ್ರನೂ ಐತೆ, ನನ್ನ ಫ್ರೆಂಡ್ ಹತ್ರ V2 ಐತೆ, ನನ್ನ ಕಸಿನ್ ಹತ್ರ V4 ಐತೆ. Here I come. Oh, here. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು ಅಣ್ಣ. ಈ ರೇಂಜಿಗೆ ಕಟ್ಕೊಂಡ್ರೆ ನಾವು ಸತ್ತೋಗ್ಬಿಡ್ತೀವಣ್ಣ. ಪೊಲೀಸ್ ಗಾಡಿ ಬರೋ ಟೈಮ್ ಆಯ್ತು, ಅದಕ್ಕೆ ಎಲ್ಲ ಹಿಂಗೆ ಪೊಲೀಸ್ ಅವ್ರು ಓಡಾಡೋ ಸಮಯ ಇದು. ಯಾರು ನೋಡಿಲ್ಲ, ಏನು ಕಾಣಲ್ಲ, ಹುಷಾರಾಗಿರ್ಬೇಕು. ರೋಡ್ ಸ್ಕ್ರಾಚಸ್ ನೋಡಿದ್ರೇ ಗೊತ್ತಾಗ್ಬಿಡೋದು ಗುರು ಇಲ್ಲಿ ಎಷ್ಟು ಡೇಂಜರ್ ಅಂತ. ಸ್ವಲ್ಪ ಪಕ್ಕ ರೈಡರ್ಸ್ ಇದ್ರೇ ನಡೆಯುತ್ತೆ, ಇಲ್ಲ ಅಂದರೆ ಹಾಯಿಸ್ಕೊಂಡ್ಬಿಡ್ತಾರೆ. ನೋಡಿ ಬ್ಲೈಂಡ್ ಕರ್ವ್ಸು ಓವರ್ಟೇಕ್ ಮಾಡೋಕ್ಕೆ ಭಯ ಆಯ್ತದೆ. ಅಲ್ಲಾಡ್ಸೋಕೆ ಮಾತ್ರ ಒಳ್ಳೆ ಗಾಡಿ ಇದು. ಸ್ನೇಕ್ ಮಸ್ತ್ ವ್ಯೂವು. ಇಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ಐಡಿಯಾ ಇಲ್ಲ ಇನ್ನೂ, ನೋಡೋಣ. ಚಾರ್ಜ್ ಬೇರೆ ಇಲ್ಲ ಐಫೋನಲ್ಲಿ. ಫೋಟೋಸ್ ಹಿಡ್ದಿಡ್ದೇ 85 ಮಾಡ್ಕೊಂಬಂದಿದ್ದೆ ಗುರು ಐಫೋನಲ್ಲಿ. ಬ್ಲಾಗ್ ಎಲ್ಲ ಮಾಡ್ಕೊಂಬಂದೆ. ಇರೋದೀಗ just 35. ನೋಡಿ ಗಾಡಿ ಕೆಟ್ಟರೆ ಎಷ್ಟು ಪಾಪ ಪ್ರಜಿತಿ ಅವ್ರದ್ದು. ಅವ್ರ ಕಷ್ಟ ನನಗೆ ಹೊಡಿಯೋಕ್ಕೂ ಬರಲ್ಲ, ಅದಕ್ಕೆ ಸುಮ್ಮನೆ ಹೋಗ್ಬಿಟ್ಟೆ. ಹೊಡಿಯೋದು ಕಲಿಬೇಕು ನಾನು. ಇದರಲ್ಲಿ ಟ್ಯಾಕೋಮೀಟರೇ ಮಜಾ.
ಎಷ್ಟೋ ಜನ ಮೋಟೋ ವ್ಲಾಗರ್ಸು ಕಾರ್ನರಿಂಗ್ ಹೊಡೆದು ಮಸ್ತಾಗಿ ರೀಲ್ಸ್ ಮಾಡವ್ರೆ. ಅಷ್ಟೆಲ್ಲ ನೀಟಾಗಿ ಕಾರ್ನರಿಂಗ್ಸ್ ಹೊಡಿಯೋಕ್ಕೆ ಬರೋಲ್ಲ, ಅದಕ್ಕೋಸ್ಕರ ಕಾರ್ನರಿಂಗ್ ಎಲ್ಲ ಇಲ್ಲ. ಸೇಫ್ ರೈಡ್ ಅಷ್ಟೇ, ಒಳ್ಳೆ ಮಜಾ ಮಾಡ್ಬೋದು ಗುರು. ಗಾಡೀಲಿ ಮಾತ್ರ ಬೀಟು ಒಳ್ಳೆ ಫೀಲು. ಇದು ನಾವು ಬಂದಿರೋದು ಎರಡೇ ಗಾಡಿ, ಒಂದು V4 ಒಂದು ಬೀಟು. ಹಿಂದೆಗಡೆ ರಾಕ್ಸಿ ಕಾಣಿಸ್ತಾ ಇಲ್ಲ, ಆ ಗಾಡಿ ಹೆಸರು ರಾಕ್ಸಿ V4ದು. ನಾನು ಮಿರರ್ ಬೇಡ ಮಡಿಸ್ಬಿಟ್ಟಿದ್ದೀನಿ, ಗೊತ್ತಾಗ್ತಾ ಇಲ್ಲ. ಈ ಸಿಗ್ನಲ್ಸ್ನ ನೋಡಿಕೊಂಡ್ರು ಸಾಕು, ನಡೆಯುತ್ತೆ. ಅಪೋಸಿಟ್ ಗಾಡಿ ಇರಲ್ಲ, ಒಳ್ಳೆ ಕಾನ್ಫಿಡೆನ್ಸ್ ಸಿಗುತ್ತೆ. ನಾವು ಬಂದಿದ್ದು 7 ಗಂಟೆ ಆಗೋಯ್ತು, 7:15 ಆಗೋಯ್ತು. ಆ ಟೈಮಲ್ಲಿ ಎಲ್ಲ ಆಪೋಸಿಟ್ಟು ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲ್ಲ. ಎಲ್ಲ R15, KTM RC, ಡ್ಯೂಕು. ಇವತ್ತು ಒಂದು ZX 6R ಬಂದಿತ್ತು, MHದು ಮಹಾರಾಷ್ಟ್ರದ್ದು. ಅದು ಒಂದು ಒಂದು ಆರೋ ಎಕ್ಸಾಸ್ಟ್ ಹಾಕ್ಸ್ಕೊಂಡು ಬಂದಿದ್ದು, ಮಸ್ತಾಗಿ ಸೌಂಡ್ ಇತ್ತು. ನೋಡಿಕೊಂಡು ಸ್ವಲ್ಪ ಹಂಗೆ ನಮ್ಮ ಬೈಕರ್ಸಿಗೆಲ್ಲ ಅದೇ ಮೇಜರು, ಬೈಕ್ಸ್ ನೋಡೋದು. ಅದು ಬಿಟ್ಟರೆ ಕಾರ್ ಲವರ್ಸ್ ಕಾರ್ ನೋಡ್ತಾರೆ, ಅದು ಬಿಟ್ಟರೆ ಏನಿಲ್ಲ. ಈಗ ಬಿಗ್ ಬೇಗ್ ಹೋಗ್ತಾ ಇರೋ ಕಾರಣ ಅದೇನೆ ನನಗಿರೋದು, ಬಿಗ್ ಬೇ ಅಂತ. ಅಲ್ಲಿ ಸೂಪರ್ ಬೈಕ್ಸ್ ಬರುತ್ತೆ ಭಾನುವಾರದೊತ್ತು, ನೋಡಬೇಕು. ಇದು ಒನ್ ಟೈಮ್ ಯಾರ್ದೋ ಬ್ಲಾಗಲ್ಲಿ ನೋಡಿದ್ದೆ, ಮೋಹನ್ ಜಯಣ್ಣ ಅನ್ನೋ ಬ್ಲಾಗಲ್ಲಿ ನೋಡಿದ್ದೆ. ಅದಕ್ಕೋಸ್ಕರನೇ ಪ್ಲ್ಯಾನ್ ಮಾಡಿದ್ದೀನಿ. ಅದೇನು ಎಕ್ಸಿಕ್ಯೂಟ್ ಆಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ನೋಡಿ, ರನ್ನರ್ಸ್ ರನ್ನಿಂಗ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಜಾಗಿಂಗ್ ಬರ್ತಾರೆ, ಸೈಕ್ಲಿಂಗ್ ಬರ್ತಾರೆ ನಂದಿ ಹಿಲ್ಸಿಗೆ. ಅಪ್ಪ, ಅವರು ಕ್ರೇಜಿಗರು. ನಮ್ಗಿಂತ ಅವ್ರು ಕ್ರೇಜಿ ಸ್ವಲ್ಪ ಜಾಸ್ತಿನೇ. ಯಾಕೆ ಅಂದರೆ ಅವರೆಲ್ಲ ನಡ್ಕೊಂಡು ಓಡಾಡಿಕೊಂಡು, ಯಪ್ಪ ಅವ್ರ ಕಷ್ಟ ಸಖತ್ತು ಕಷ್ಟ ಗುರು ಅವ್ರದ್ದು. ನಂದಿ ಹಿಲ್ಸ್ ಮುಗಿಸ್ಕೊಂಡು ಕೆಳಗೆ ಬಂದ್ವಿ ಫ್ಯೂಯಲ್ ಹಾಕ್ಸ್ಕೊಳಕ್ಕೆ ರಾಕ್ಸಿಗೋಸ್ಕರ. ನಾವು ಬಿಗ್ ಬೇಗ್ ಬಂದ್ವಿ. ಯಾರ್ಯಾರು ಬಂದಿದ್ದಾರೆ ಅಂತ ನೋಡಿ ಕೇಳ್ತೀನಿ, ಬನ್ನಿ. ಸೂಪರ್ ಬೈಕ್ಸ್ ಎಲ್ಲ ನೋಡ್ತೀರಾ ಮುಂದೆ, ಮಸ್ತಾಗಿರೋ ಬಿಡಬ್ರ. ZX 10R ಇದು S1000RR. ಇದು ನಮ್ಮ ರಾಕ್ಸಿ. ಕವಾಸಕಿ ವರ್ಸಸ್ 1000, ಆಮೇಲೆ S1000R. ಇವರು ಮೋಹನ್ ಜೈನ, ನನ್ನ ಫೇವ್ರೆಟ್ ಯೂಟ್ಯೂಬರ್. ಇದನ್ನು ನನ್ನ ಫ್ರೆಂಡು ಹಿಂದೆಯಿಂದ ಚೇಸ್ ಮಾಡಿ, ಅದು ಟ್ರಾಫಿಕಲ್ಲಿ 130, ಅಂದರೆ ಟ್ರಾಫಿಕ್ ಮೀನ್ಸ್ ಗಾಡಿಗಳು ಸ್ವಲ್ಪ ಜಾಸ್ತಿ ಇತ್ತು ಅಂದ್ಬಿಟ್ಟು ಟ್ರಾಫಿಕಲ್ಲಿ ಚೇಸ್ ಮಾಡಿ ಆ ಲ್ಯಾಂಬೋರ್ನ ಕ್ಯಾಚ್ ಮಾಡಿ ವಿಡಿಯೋ ಶೂಟ್ ಮಾಡಿದ್ದಾರೆ. ಅದು ಹಿಂದೆಗಡೆ ಕೂತ್ಕೊಂಡು. ನಾವೀಗ ಚಿಕ್ಕಬಳ್ಳಾಪುರಕ್ಕೆ ತಲುಪಿದ್ದೀವಿ, ಆದರೆ ಹತ್ರ ಹೋಗಬೇಕು. ಹೋಗ್ಬೇಕಾದ್ರೆ ನೋಡುವ, ಬನ್ನಿ. ನೀವೆಲ್ಲ ನೋಡ್ದಂಗೆ ಸೂಪರ್ ಬೈಕ್ಸ್ ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ಫಸ್ಟ್ ಅದನ್ನು ಚೆಕ್ಔಟ್ ಮಾಡಿ. ಅದು ಮಾತ್ರ ಮಸ್ತು ವ್ಲಾಗ್ ಆಗಿರುತ್ತೆ ನಿಮಗೆ. ನಂದಿ ಹಿಲ್ಸು ಮತ್ತು ಅದನ್ನು ಸೀರೀಸ್ನ ಮಿಸ್ ಮಾಡಿಕೊಂಡ್ರೆ ನಿಮಗೆ ಲಾಸು. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ಔಟ್ ಮಾಡಿ. RR ಎಲ್ಲ ಗಾಡಿನೂ ತೋರಿಸಿದ್ದೀನಿ, ಬನ್ನಿ ಮುಂದೆ ಹೇಳ್ತೀನಿ. ಈಗ ಈಶಾ ಫೌಂಡೇಶನಿಗೆ ತಲುಪಿದ್ವಿ, ನೋಡ್ತಾ ಇದ್ದೀರಾ. ಅದು ಸ್ವಲ್ಪ ದೂರದಿಂದ ವಿಡಿಯೋ ಮಾಡಿರೋದು, ಕ್ಲಾರಿಟಿ ಸ್ವಲ್ಪ ಮಿಸ್ ಆಗಿರುತ್ತೆ. ಅಂತೂ ಇಂತೂ ಈಶಾ ಫೌಂಡೇಶನಿಗೆ ಬಂದಾಯಿತು. ಎಲ್ಲ ಮುಗಿಸ್ಕೊಂಡು ರಣ ಬಿಸಿಲಲ್ಲಿ ಸುಸ್ತಾಗಿ ವ್ಲಾಗ್ ಮಾಡೋಕ್ಕೆ ಮನ್ಸು ಬಂದಿಲ್ಲ, ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸ್ವಲ್ಪ ಮಾತ್ರ.
ಈ ವ್ಲಾಗಲ್ಲಿ ಅಷ್ಟೊಂದು ಏನು ಬಂದಿಲ್ಲ ಅಂತ ಅಂದ್ಕೊತೀನಿ. ಆದರೆ ಈ ವ್ಲಾಗೇ ಕ್ರೇಜಿಯಾಗಿರೋದು. ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನೋಟಿಫಿಕೇಷನ್ ಈಸಿಯಾಗಿ ಸಿಗುತ್ತೆ. ಅದಕ್ಕೋಸ್ಕರ